ನಾನು ಸಿಎಂ ರೇಸ್ ಅಧ್ಯಕ್ಷ ರೇಸ್ನಲ್ಲೂ ಇದ್ದೇನೆ. ನಾನು ಲೂಟಿ ಮಾಡಿಲ್ಲ, ಯಾರ ಮನೆಯನ್ನೂ ಮುರಿದಿಲ್ಲ. ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕೆಂಡ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಯಾರು? ದಾವಣಗೆರೆಯಲ್ಲಿ ಸೋಲಿಸಿದವರು ಯಾರು? ಬೀದರ್ನಲ್ಲಿ ಸೋಲಿಸಿದ್ದಾದ್ರೂ ಯಾರು? ಸೋಮಣ್ಣನನ್ನ ಸೋಲಿಸುವುದಕ್ಕೆ ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನ ಮಾಡಿದ್ದಾರೆ ಎಲ್ಲವನ್ನ ಸೋಮಣ್ಣ ಅವರೇ ಹೇಳಿದ್ದಾರಲ್ವಾ? ಪಕ್ಷ ವಿರೋಧಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಗೊತ್ತಿದೆ. ಈ ಮಾತುಗಳನ್ನಾಡಿರೋದು ಯತ್ನಾಳ್ರವರು. ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕೆಂಡಾಮಂಡಲರಾಗಿದ್ದಾರೆ. ನಾನು ಸಿಎಂ ರೇಸ್ ಅಧ್ಯಕ್ಷ ರೇಸ್ನಲ್ಲೂ ಕೂಡ ಇದ್ದೇನೆ. ನಾನು ಲೂಟಿ ಮಾಡಿಲ್ಲ, ಯಾರ ಮನೆ ಕೂಡ ಮುರಿದಿಲ್ಲ ಅಂತ ಕೆಂಡಾಮಂಡಲರಾಗಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ಯಾರು? ದಾವಣಗೆರೆಯಲ್ಲಿ ಸೋಲಿಸಿದವರು ಯಾರು? ಬೀದರ್ನಲ್ಲಿ ಸೋಲಿಸಿದ್ಯಾರು? ಸೋಮಣ್ಣ ಸೋಲಿಸೋದಕ್ಕೆ ಏನೇನ್ ಮಾಡಿದ್ದಾರೆ, ಏನೆಲ್ಲ ತಂತ್ರಗಳನ್ನ ಹೂಡಿದ್ದಾರೆ ಅದೆಲ್ಲವನ್ನ ಸೋಮಣ್ಣ ಅವರೇ ಹೇಳಿದ್ದಾರಲ್ವಾ ಅಂತ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತ ಹಾಕಿಲ್ಲ, ಯಾರು ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡ್ರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ಯತ್ನಾಳ್ ಯಾಕೆ ರೇಸ್ನಾಗ